2023ರ ಒಂದು ರಾತ್ರಿ ಅಮೆರಿಕದ ಆಕಾಶದಲ್ಲಿ ಹಾರುತ್ತಿದ್ದ ಅತ್ಯಾಧುನಿಕ ಫೈಟರ್ ಜೆಟ್ನ ಪೈಲಟ್ ತನ್ನ ಮುಂದೆ ವಿಚಿತ್ರ ವಸ್ತುವೊಂದನ್ನು ಗಮನಿಸಿದ. ಅದು ವಿಮಾನದಂತಿರಲಿಲ್ಲ, ಹೆಲಿಕಾಪ್ಟರ್ನಂತಿರಲಿಲ್ಲ, ಡ್ರೋನ್ನಂತೆಯೂ ಕಾಣಲಿಲ್ಲ. ಯಾವುದೇ ರೆಕ್ಕೆಗಳಿಲ್ಲ, ಯಾವುದೇ ಹೊಗೆ ಇಲ್ಲ, ಯಾವುದೇ ಇಂಜಿನ್ ಶಬ್ದವೂ ಇಲ್ಲ. ಆದರೆ ಅದು ಕ್ಷಣಾರ್ಧದಲ್ಲಿ ದಿಕ್ಕು ಬದಲಾಯಿಸುತ್ತಿತ್ತು. ಪೈಲಟ್ ತನ್ನ ಕ್ಯಾಮೆರಾ ಸಿಸ್ಟಮ್ ಅನ್ನು ಅದರ ಕಡೆ ತಿರುಗಿಸಿದ. ಆ ವಿಡಿಯೋ ನಂತರ ಅಮೆರಿಕದ ರಕ್ಷಣಾ ಇಲಾಖೆಯ ತನಿಖೆಯ ಭಾಗವಾಯಿತು. ಇಂತಹ ಘಟನೆ ಒಂದೇ ಅಲ್ಲ, ನೂರಾರು ಘಟನೆಗಳು ವರ್ಷಗಳಿಂದ ದಾಖಲಾಗುತ್ತಿವೆ. ಅದರಲ್ಲೂ ಕೆಲವು ಪ್ರಕರಣಗಳು ಇಂದಿಗೂ ಅನ್ಐಡೆಂಟಿಫೈಡ್ ಎಂದು ಉಳಿದಿವೆ. ಹಾಗಾದರೆ ಇದು ಅತ್ಯಾಧುನಿಕ ರಹಸ್ಯ ಟೆಕ್ನಾಲಜಿನ, ಬೇರೆ ದೇಶದ ಗುಪ್ತ ಪ್ರಯೋಗವೇ, ಅಥವಾ ಮಾನವ ಇತಿಹಾಸವನ್ನೇ ಬದಲಿಸುವಂತಹ ಯಾವುದೋ ರಹಸ್ಯವೇ? ಇಂದಿನ ವಿಡಿಯೋದಲ್ಲಿ ನಾವು ಅಧಿಕೃತ ದಾಖಲೆಗಳು, ವಿಜ್ಞಾನಿಗಳ ಅಭಿಪ್ರಾಯ ಮತ್ತು ಜಗತ್ತಿನ ಅತ್ಯಂತ ಚರ್ಚೆಯ UAP ಪ್ರಕರಣಗಳನ್ನು ಪರಿಶೀಲಿಸುತ್ತೇವೆ. ಆದ್ದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಉಳಿಯುತ್ತದೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಶ್ವ ರಹಸ್ಯ ಚಾನೆಲ್ಗೆ ಸ್ವಾಗತ. ಇಂದು ನಾವು ಮಾತನಾಡುತ್ತಿರುವ ವಿಷಯದ ಬಗ್ಗೆ ಸಾವಿರಾರು ಕಥೆಗಳಿವೆ. ಕೆಲವರು ಇದು ಏಲಿಯನ್ ಸ್ಪೇಸ್ ಕ್ರಾಫ್ಟ್ ಎನ್ನುತ್ತಾರೆ, ಇನ್ನು ಕೆಲವರು ಇದು ರಹಸ್ಯ ಮಿಲಿಟರಿ ಟೆಕ್ನಾಲಜಿ ಎನ್ನುತ್ತಾರೆ. ಆದರೆ ಅಧಿಕೃತ ದಾಖಲೆಗಳು ನಿಜವಾಗಿ ಏನು ಹೇಳುತ್ತವೆ? ಅದೇ ಇಂದಿನ ನಮ್ಮ ಪಯಣ. UFO ಎಂದರೆ ಏನು? ಬಹಳ ವರ್ಷಗಳಿಂದ ಜನರು ಆಕಾಶದಲ್ಲಿ ಕಾಣುವ ವಿಚಿತ್ರ ವಸ್ತುಗಳನ್ನು UFO ಎಂದು ಕರೆಯುತ್ತಿದ್ದರು. UFO ಎಂದರೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅಮೆರಿಕ ಸರ್ಕಾರ ಈ ಪದವನ್ನು ಬದಲಾಯಿಸಿದೆ. ಈಗ ಅದನ್ನು UAP ಅನ್ಐಡೆಂಟಿಫೈಡ್ ಅನಾಮಲಸ್ ಫಿನಾಮಿನಾ ಎಂದು ಕರೆಯಲಾಗುತ್ತದೆ. ಏಕೆ ಗೊತ್ತಾ? ಏಕೆಂದರೆ ಎಲ್ಲ ಘಟನೆಗಳು ಹಾರುವ ವಸ್ತುಗಳಾಗಿರಬೇಕೆಂಬ ಅವಶ್ಯಕತೆ ಇಲ್ಲ. ಕೆಲವು ಘಟನೆಗಳು ಆಕಾಶದಲ್ಲಷ್ಟೇ ಅಲ್ಲ, ಸಮುದ್ರದ ಮೇಲೂ ಮತ್ತೆ ಕೆಲವೊಮ್ಮೆ ಸಮುದ್ರದ ಒಳಗೂ ದಾಖಲಾಗಿವೆ. ಆದ್ದರಿಂದ ಹೆಚ್ಚು ವ್ಯಾಪಕವಾದ ಪದವನ್ನು ಬಳಸಲಾಗುತ್ತಿದೆ. ಆದರೆ ಒಂದು ವಿಷಯವನ್ನು ಇಲ್ಲಿ ನೆನಪಿಡಬೇಕು. ಅನ್ಐಡೆಂಟಿಫೈಡ್ ಎಂದರೆ ಏಲಿಯನ್ ಎಂದಲ್ಲ. ಅದರ ಅರ್ಥ ಆ ಕ್ಷಣದಲ್ಲಿ ಅದರ ನಿಖರ ಕಾರಣವನ್ನು ಗುರುತಿಸಲಾಗಿಲ್ಲ ಅಷ್ಟೇ. ಇದೇ ವಿಷಯವನ್ನು ಹಲವರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಎಲ್ಲವನ್ನೂ ಬದಲಿಸಿದ ಆ ಘಟನೆ. ನಾವು ಸುಮಾರು 20 ವರ್ಷ ಹಿಂದಕ್ಕೆ ಹೋಗೋಣ. 2004 ಪೆಸಿಫಿಕ್ ಓಷಿಯನ್. ಅಮೆರಿಕದ ಏರ್ಕ್ರಾಫ್ಟ್ ಕ್ಯಾರಿಯರ್ USS ನಿಮಿಟ್ಸ್ ತನ್ನ ತರಬೇತಿ ಕಾರ್ಯಾಚರಣೆಯಲ್ಲಿ ನಿರತರಾಗಿತ್ತು. ಆ ಸಮಯದಲ್ಲಿ ರೆಡಾರ್ ಆಪರೇಟರ್ಸ್ ಒಂದು ವಿಚಿತ್ರ ಸಂಗತಿಯನ್ನು ಗಮನಿಸಿದರು. ಸುಮಾರು 80,000 ಅಡಿ ಎತ್ತರದಲ್ಲಿದ್ದ ಒಂದು ಗುರುತಿಸಲಾಗದ ವಸ್ತು ಕೆಲವೇ ಕ್ಷಣಗಳಲ್ಲಿ ಸಮುದ್ರದ ಹತ್ತಿರಕ್ಕೆ ಇಳಿದಂತೆ ಕಾಣಿಸಿತು. ಸಾಮಾನ್ಯ ವಿಮಾನಕ್ಕೆ ಇದು ಅಸಾಧ್ಯವೆಂದು ಸಿಬ್ಬಂದಿಗೆ ಅನ್ನಿಸಿತು. ತಕ್ಷಣ ಇಬ್ಬರು ಫೈಟರ್ ಪೈಲಟ್ಸ್ ಆ ಪ್ರದೇಶದ ಕಡೆ ಹಾರಿದರು. ಅವರು ಅಲ್ಲಿಗೆ ತಲುಪಿದಾಗ ಸಮುದ್ರದ ಮೇಲ್ಮೈಯಲ್ಲಿ ನೀರು ವಿಚಿತ್ರವಾಗಿ ಕುದಿಯುತ್ತಿರುವಂತೆ ಕಾಣುತ್ತಿತ್ತು. ಆದರೆ ಅಲ್ಲಿ ಯಾವುದೇ ಹಡಗು ಇರಲಿಲ್ಲ, ಯಾವುದೇ ಜಲಾಂತರ್ಗಾಮಿ ನೌಕೆಯೂ ಕಾಣಿಸಲಿಲ್ಲ. ಆಗ ಅವರ ಕಣ್ಣಿಗೆ ಬಿದ್ದಿದ್ದು ಒಂದು ಬಿಳಿ ಬಣ್ಣದ ಉದ್ದವಾದ ಟಿಕ್ ಟ್ಯಾಕ್ ಆಕಾರದ ವಸ್ತು. ಅದು ಕೆಲವೇ ಕ್ಷಣಗಳು ಕಾಣಿಸಿತು, ನಂತರ ಅಸಾಮಾನ್ಯ ವೇಗದಲ್ಲಿ ಅಲ್ಲಿಂದ ಕಣ್ಮರೆಯಾಯಿತು. ಪೈಲಟ್ಗಳು ತಮ್ಮ ವರದಿಯಲ್ಲಿ ಅವರು ಕಂಡದ್ದನ್ನು ವಿವರಿಸಿದರು. ಆದರೆ ಅದು ಏನು ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಯಾರ ಬಳಿಯೂ ಇರಲಿಲ್ಲ. ಇಂದಿಗೂ ಈ ಘಟನೆ ಜಗತ್ತಿನ ಅತ್ಯಂತ ಚರ್ಚಿತ UAP ಪ್ರಕರಣಗಳಲ್ಲಿ ಒಂದಾಗಿದೆ. ಆದರೆ ಇದರ ಬಗ್ಗೆ ಒಂದು ವಿಷಯವನ್ನು ನೆನಪಿಡಿ. ಈ ಘಟನೆಯಿಂದ ಏಲಿಯನ್ಸ್ ಬಂದಿದ್ದರು ಎಂಬುದು ಸಾಬೀತಾಗುವುದಿಲ್ಲ. ಇದು ಇನ್ನೂ ಅಧ್ಯಯನದ ಮತ್ತು ಚರ್ಚೆಯ ವಿಷಯವಾಗಿದೆ. ಆದರೆ ಇದು ಕೇವಲ ಆರಂಭ ಮಾತ್ರ. ಕೆಲವು ವರ್ಷಗಳ ನಂತರ ಇದೇ ರೀತಿಯ ಇನ್ನೂ ಹಲವು ಘಟನೆಗಳ ವಿಡಿಯೋಗಳು ಹೊರಬಂದವು. ಅವುಗಳಲ್ಲಿ ಒಂದರಲ್ಲಿ ಒಂದು ವಿಚಿತ್ರ ವಸ್ತು ಅತ್ಯಾಧುನಿಕ ಮಿಲಿಟರಿ ಕ್ಯಾಮೆರಾ ಮುಂದೆ ಸುತ್ತುತ್ತಾ ಹಾರುತ್ತಿರುವಂತೆ ಕಾಣಿಸಿತು. ಆ ವಿಡಿಯೋ ಬಿಡುಗಡೆಯಾದ ನಂತರ ಇಡೀ ಜಗತ್ತೇ ಮತ್ತೆ ಒಂದು ಪ್ರಶ್ನೆ ಕೇಳಿತು. ಅಮೆರಿಕ ಸರ್ಕಾರ ಏನನ್ನಾದರೂ ಮರೆಮಾಚುತ್ತಿದೆಯೇ, ಅಥವಾ ನಾವು ಅರ್ಥ ಮಾಡಿಕೊಳ್ಳದ ಯಾವುದೋ ತಂತ್ರಜ್ಞಾನವನ್ನು ನೋಡುತ್ತಿದ್ದೇವೆಯೇ? ಜಗತ್ತನ್ನು ಬೆಚ್ಚಿ ಬೀಳಿಸಿದ 3 ವಿಡಿಯೋಸ್.
2017 ಒಂದು ಪ್ರಮುಖ ಸುದ್ದಿ ಹೊರಬಂದಿತು. ಅಮೆರಿಕದ ಮಿಲಿಟರಿ ಕ್ಯಾಮೆರಾಗಳಿಂದ ದಾಖಲಾಗಿದ್ದ 3 ವಿಡಿಯೋಗಳು ಸಾರ್ವಜನಿಕ ಚರ್ಚೆಗೆ ಬಂದವು. ನಂತರ ಅಮೆರಿಕ ಸರ್ಕಾರ ಅವು ನಿಜವಾದ ಮಿಲಿಟರಿ ರೆಕಾರ್ಡಿಂಗ್ಸ್ಗಳೇ ಎಂದು ದೃಢಪಡಿಸಿತು. ಆದರೆ ಅದರಲ್ಲಿರುವ ವಸ್ತುಗಳ ಗುರುತು ಏನು ಎಂಬುದನ್ನು ದೃಢಪಡಿಸಲಿಲ್ಲ. ಮೊದಲ ವಿಡಿಯೋ FLIR-1. ಈ ವಿಡಿಯೋದಲ್ಲಿ ಒಂದು ಬಿಸಿಯಾದ ವಸ್ತು ವೇಗವಾಗಿ ಚಲಿಸುತ್ತಿರುವಂತೆ ಕಾಣುತ್ತದೆ. ಪೈಲಟ್ಗಳು ಆಶ್ಚರ್ಯದಿಂದ ಅದರ ಚಲನೆಯನ್ನು ಗಮನಿಸುತ್ತಾರೆ. ಅವರು ಮಾತನಾಡುವ ಧ್ವನಿಯಲ್ಲೇ ಗೊಂದಲ ಸ್ಪಷ್ಟವಾಗಿ ಕೇಳಿಸುತ್ತದೆ. ಆದರೆ ಕ್ಯಾಮೆರಾದಲ್ಲಿ ಕಾಣಿಸಿದ ವಸ್ತು ಏನು? ಇಂದಿಗೂ ಖಚಿತ ಉತ್ತರ ಸಿಕ್ಕಿಲ್ಲ. ಇನ್ನು ಎರಡನೇ ವಿಡಿಯೋ ಗಿಂಬಾಲ್. ಇದು ಇನ್ನೂ ವಿಚಿತ್ರ. ಒಂದು ವಸ್ತು ಗಾಳಿಯಲ್ಲಿ ತಿರುಗುತ್ತಿರುವಂತೆ ಕಾಣುತ್ತದೆ. ಕೆಲವರು ಇದನ್ನು ಏಲಿಯನ್ ಕ್ರಾಫ್ಟ್ ಎಂದು ಹೇಳಿದರು. ಆದರೆ ಇನ್ನೂ ಕೆಲವು ವಿಜ್ಞಾನಿಗಳು ಕ್ಯಾಮೆರಾ ಸೆನ್ಸರ್ ಎಫೆಕ್ಟ್ ಅಥವಾ ಆಪ್ಟಿಕಲ್ ಇಲ್ಯೂಷನ್ ಆಗಿರಬಹುದು ಎಂದು ಅಭಿಪ್ರಾಯಪಟ್ಟರು. ಅಂದರೆ ಒಂದೇ ವಿಡಿಯೋಗೆ 2 ವಿಭಿನ್ನ ವಿವರಣೆಗಳು. ಇನ್ನು ಮೂರನೇ ವಿಡಿಯೋ ಗೋ ಫಾಸ್ಟ್. ಈ ವಿಡಿಯೋದಲ್ಲಿ ಒಂದು ಸಣ್ಣ ವಸ್ತು ಸಮುದ್ರದ ಮೇಲೆ ಅತಿ ವೇಗದಲ್ಲಿ ಚಲಿಸುತ್ತಿರುವಂತೆ ಕಾಣುತ್ತದೆ. ಮೊದಲ ನೋಟಕ್ಕೆ ಇದು ಅಸಾಧಾರಣ ವೇಗದಲ್ಲಿ ಹಾರುತ್ತಿರುವಂತೆ ಅನಿಸುತ್ತದೆ. ಆದರೆ ಕೆಲವರು ತಜ್ಞರು ಕ್ಯಾಮೆರಾ ಆಂಗಲ್ ಮತ್ತು ದೂರದ ಅಂದಾಜಿನ ಪರಿಣಾಮದಿಂದ ಅದು ಅಷ್ಟು ವೇಗವಾಗಿಲ್ಲ ಎಂದು ವಿವರಿಸಿದರು. ಅಂದರೆ ನಾವು ನೋಡುವುದು ಯಾವಾಗಲೂ ನಿಜವಾದ ವೇಗವನ್ನೇ ತೋರಿಸುವುದಿಲ್ಲ. ಸ್ನೇಹಿತರೆ, ಇಲ್ಲಿಯೇ ಒಂದು ಮುಖ್ಯ ವಿಷಯ ಇದೆ. ಈ 3 ವಿಡಿಯೋಗಳು ನಿಜ, ಆದರೆ ಅವು ಏಲಿಯನ್ ಸ್ಪೇಸ್ ಕ್ರಾಫ್ಟ್ ಎಂಬುದಕ್ಕೆ ಯಾವುದೇ ಅಧಿಕೃತ ಸಾಕ್ಷ್ಯ ಇಲ್ಲ. ಸರ್ಕಾರ ಏಕೆ ತನಿಖೆ ನಡೆಸುತ್ತಿದೆ? ಬಹಳ ಜನರಿಗೆ ಒಂದು ಪ್ರಶ್ನೆ. ಏನೂ ಇಲ್ಲದಿದ್ದರೆ ಸರ್ಕಾರ ಯಾಕೆ ತನಿಖೆ ಮಾಡುತ್ತಿದೆ? ಉತ್ತರ ತುಂಬಾ ಸರಳ. ಒಂದು ಗುರುತಿಸಲಾಗದ ವಸ್ತು ಮಿಲಿಟರಿ ಟ್ರೈನಿಂಗ್ ಏರಿಯಾಗೆ ಬಂದರೆ ಅದು ರಾಷ್ಟ್ರೀಯ ಭದ್ರತೆಯ ವಿಷಯವಾಗುತ್ತದೆ. ಅದು ಬೇರೆ ದೇಶದ ಹೊಸ ಡ್ರೋನ್ ಆಗಿರಬಹುದು, ಹೊಸ ಸರ್ವೈಲೆನ್ಸ್ ಟೆಕ್ನಾಲಜಿ ಆಗಿರಬಹುದು, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಆಗಿರಬಹುದು ಅಥವಾ ರೆಡಾರ್ ಎರರ್ ಆಗಿರಬಹುದು. ಯಾವ ಕಾರಣವಾದರೂ ಮಿಲಿಟರಿ ಅದನ್ನು ನಿರ್ಲಕ್ಷ್ಯ ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಪ್ರತಿ ವರದಿಯನ್ನು ಪರಿಶೀಲಿಸಲಾಗುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಅಮೆರಿಕದ ತನಿಖಾ ಸಂಸ್ಥೆಗಳು 100 UAP ವರದಿಗಳನ್ನು ಪರಿಶೀಲಿಸಿವೆ. ಅವುಗಳಲ್ಲಿ ಹಲವಾರು ಪ್ರಕರಣಗಳಿಗೆ ಕಾರಣಗಳು ಪತ್ತೆಯಾಗಿವೆ. ಉದಾಹರಣೆಗೆ ವೆದರ್ ಬಲೂನ್, ಕಮರ್ಷಿಯಲ್ ಏರ್ಕ್ರಾಫ್ಟ್, ಮಿಲಿಟರಿ ಎಕ್ಸರ್ಸೈಸ್, ಡ್ರೋನ್ ಮತ್ತು ಕ್ಯಾಮೆರಾ ಅಥವಾ ಸೆನ್ಸರ್ ಎರರ್. ಆದರೆ ಕೆಲವು ಪ್ರಕರಣಗಳಲ್ಲಿ ಲಭ್ಯವಿದ್ದ ಮಾಹಿತಿಯಿಂದ ಸ್ಪಷ್ಟ ತೀರ್ಮಾನಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಅದರ ಕಾರಣ ಅವುಗಳನ್ನು ಅನ್ರಿಸಾಲ್ವ್ಡ್ ಅಥವಾ ಅನ್ಸಫಿಷಿಯಂಟ್ ಡಾಟಾ ವಿಭಾಗದಲ್ಲಿ ಇರಿಸಲಾಗಿದೆ. ಗಮನಿಸಿ, ಅನ್ರಿಸಾಲ್ವ್ಡ್ ಎಂದರೆ ಏಲಿಯನ್ ಎಂದಲ್ಲ. ಅದರ ಅರ್ಥ ಸಾಕಷ್ಟು ಮಾಹಿತಿ ಲಭ್ಯವಿಲ್ಲ. ಹಾಗಾದರೆ ಇಷ್ಟೆಲ್ಲ ವರದಿಗಳ ನಂತರವೂ ಒಂದು ಪ್ರಶ್ನೆ ಮಾತ್ರ ಉಳಿಯುತ್ತದೆ. ಈ ಬ್ರಹ್ಮಾಂಡದಲ್ಲಿ ನಾವು ಮಾತ್ರವೇ ಜೀವಿಗಳೇ ಅಥವಾ ಎಲ್ಲೋ ದೂರದಲ್ಲಿ ನಮ್ಮಂತೆಯೇ ಮತ್ತೊಂದು ನಾಗರಿಕತೆ ಇರಬಹುದೇ? ವಿಜ್ಞಾನಿಗಳು ಈ ಪ್ರಶ್ನೆಗೆ ಉತ್ತರ ಹುಡುಕಲು ಕೋಟ್ಯಾಂತರ ಡಾಲರ್ ಖರ್ಚು ಮಾಡುತ್ತಿದ್ದಾರೆ. ಆ ಹುಡುಕಾಟದಲ್ಲಿ ಅವರಿಗೆ ಕೆಲವು ಆವಿಷ್ಕಾರಗಳು ನಿಜವಾಗಿಯೂ ಆಶ್ಚರ್ಯಕರ. ಸ್ನೇಹಿತರೆ, ಒಂದು ಕ್ಷಣ ಇಂದು ರಾತ್ರಿ ಆಕಾಶದತ್ತ ನೋಡಿ. ನಿಮಗೆ ಕಾಣುವ ಪ್ರತಿಯೊಂದು ನಕ್ಷತ್ರವೂ ನಮ್ಮ ಸೂರ್ಯನಂತೆಯೇ ಮತ್ತೊಂದು ನಕ್ಷತ್ರ. ಆದರೆ ನಮಗೆ ಕಾಣುವ ನಕ್ಷತ್ರಗಳು ಕೇವಲ ಒಂದು ಸಣ್ಣ ಭಾಗ ಮಾತ್ರ. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲೇ ಸುಮಾರು 100 ರಿಂದ 400 ಬಿಲಿಯನ್ ನಕ್ಷತ್ರಗಳಿವೆ ಎಂದು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಮತ್ತು ಇಂತಹ ಗ್ಯಾಲಕ್ಸಿಗಳು ಕೋಟ್ಯಾಂತರ ಸಂಖ್ಯೆಯಲ್ಲಿ ಇವೆ. ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಭೂಮಿಯಲ್ಲಷ್ಟೇ ಜೀವ ಇರಬೇಕು ಎನ್ನುವುದು ಸಾಧ್ಯವೇ? ಈ ಪ್ರಶ್ನೆಗೆ ವಿಜ್ಞಾನಿಗಳನ್ನು ಹಲವು ದಶಕಗಳಿಂದ ಕಾಡುತ್ತಿದೆ. ಸಿನಿಮಾಗಳಲ್ಲಿ ತೋರಿಸುವಂತೆ ವಿಜ್ಞಾನಿಗಳು ಆಕಾಶದಲ್ಲಿ UFOಗಳನ್ನು ಹುಡುಕುವುದಿಲ್ಲ. ಅವರು ಹುಡುಕುವುದು ಜೀವನಕ್ಕೆ ಅನುಕೂಲವಾಗುವ ಗ್ರಹಗಳನ್ನು. ನಾಸಾ, ESA ಮತ್ತು ಅನೇಕ ಬಾಹ್ಯಾಕಾಶ ಸಂಸ್ಥೆಗಳು ಸಾವಿರಾರು ಎಕ್ಸೋಪ್ಲಾನೆಟ್ಗಳನ್ನು ಪತ್ತೆ ಹಚ್ಚಿವೆ. ಇವು ನಮ್ಮ ಸೌರವ್ಯೂಹದ ಹೊರಗಿರುವ ಗ್ರಹಗಳು. ಅವುಗಳಲ್ಲಿ ಕೆಲವು ನಮ್ಮ ನಕ್ಷತ್ರದಿಂದ ಸರಿಯಾದ ದೂರದಲ್ಲಿವೆ. ಅಲ್ಲಿ ನೀರು ಇರುವ ಸಾಧ್ಯತೆ ಇದೆ. ನೀರು ಇದ್ದರೆ ಜೀವವೂ ಇರಬಹುದೇ? ಇದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಆದರೆ ಹುಡುಕಾಟ ಮಾತ್ರ
ನಿರಂತರವಾಗಿ ನಡೆಯುತ್ತಿದೆ. ಸ್ನೇಹಿತರೆ, ಇಷ್ಟು ಹೊತ್ತು ಕೇಳಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಖಂಡಿತ ಬಂದಿರಬಹುದು. ಹಾಗಾದರೆ ಆ ಮಿಲಿಟರಿ ವಿಡಿಯೋಸ್ ಏನು? ಸತ್ಯ ಏನೆಂದರೆ, ಕೆಲವು ಪ್ರಕರಣಗಳಿಗೆ ಈಗಾಗಲೇ ವೈಜ್ಞಾನಿಕ ವಿವರಣೆ ಸಿಕ್ಕಿದೆ. ಇನ್ನೂ ಕೆಲವು ಪ್ರಕರಣಗಳಲ್ಲಿ ಸಾಕಷ್ಟು ಮಾಹಿತಿ ಇಲ್ಲ. ಅದರ ಕಾರಣಕ್ಕೆ ಅವುಗಳನ್ನು ಅನ್ಐಡೆಂಟಿಫೈಡ್ ಎಂದು ಕರೆಯಲಾಗಿದೆ. ಇಲ್ಲಿಯವರೆಗೆ ಯಾವುದೇ ಸರ್ಕಾರ, ಯಾವುದೇ ವಿಜ್ಞಾನ ಸಂಸ್ಥೆ ಇದು ಏಲಿಯನ್ ಸ್ಪೇಸ್ ಕ್ರಾಫ್ಟ್ ಎಂದು ಅಧಿಕೃತವಾಗಿ ಘೋಷಿಸಿಲ್ಲ. ಇದು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ರಹಸ್ಯ ಉಳಿದಿದೆ, ಆದರೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಕಲ್ಪನೆ ಮಾಡಿ, ಒಂದು ದಿನ ವಿಜ್ಞಾನಿಗಳು ಭೂಮಿಯ ಹೊರಗೆ ಸೂಕ್ಷ್ಮ ಜೀವದ ಗುರುತು ಕಂಡುಹಿಡಿದರೆ ಅದು ಮಾನವ ಇತಿಹಾಸದ ಅತಿದೊಡ್ಡ ವೈಜ್ಞಾನಿಕ ಆವಿಷ್ಕಾರವಾಗಿರುತ್ತದೆ. ಮತ್ತೆ ಒಂದು ಬುದ್ಧಿವಂತ ನಾಗರಿಕತೆಯ ಸಾಕ್ಷ್ಯ ಸಿಕ್ಕರೆ ನಮ್ಮ ವಿಜ್ಞಾನ, ಧರ್ಮ, ತತ್ವಶಾಸ್ತ್ರ ಮತ್ತು ನಮ್ಮ ಬಗ್ಗೆ ಇರುವ ಕಲ್ಪನೆಗಳೇ ಬದಲಾಗಬಹುದು. ಆದರೆ ಆ ದಿನ ಇನ್ನೂ ಬಂದಿಲ್ಲ. ಹಾಗಾದರೆ ಸ್ನೇಹಿತರೆ, UFOಗಳ ಬಗ್ಗೆ ಸಾವಿರಾರು ಕಥೆಗಳಿವೆ. ಇಂಟರ್ನೆಟ್ನಲ್ಲಿ ಲಕ್ಷಾಂತರ ವಿಡಿಯೋಗಳಿವೆ. ಆದರೆ ನಿಜವಾದ ವಿಜ್ಞಾನ ಒಂದು ವಿಷಯವನ್ನು ಮಾತ್ರ ಹೇಳುತ್ತದೆ: ಸಾಕ್ಷ್ಯ ಇದ್ದಾಗ ಮಾತ್ರ ತೀರ್ಮಾನ ಮಾಡಬೇಕು. ಹೌದು, ಕೆಲವು UAP ಘಟನೆಗಳು ಇನ್ನೂ ವಿವರಿಸಲಾಗಿಲ್ಲ, ಆದರೆ ಅದರರ್ಥ ಅವು ಏಲಿಯನ್ಸ್ ಎಂಬುದಲ್ಲ. ಅದೇ ಸಮಯದಲ್ಲಿ ಈ ಬ್ರಹ್ಮಾಂಡದಲ್ಲಿ ಭೂಮಿಯ ಹೊರತಾಗಿ ಜೀವವೇ ಇಲ್ಲ ಎಂದು ಹೇಳಲು ಕೂಡ ಸಾಕ್ಷ್ಯ ಇಲ್ಲ. ಅಂದರೆ ಎರಡು ಸಾಧ್ಯತೆಗಳು ಇನ್ನೂ ತೆರೆದಿವೆ. ಬಹುಶಃ ಈ ಕ್ಷಣದಲ್ಲೇ ಬೆಳಕಿನ ವರ್ಷಗಳಷ್ಟು ದೂರದಲ್ಲಿರುವ ಯಾವುದೋ ಗ್ರಹದಲ್ಲಿ ಇನ್ನೊಂದು ನಾಗರಿಕತೆ ಆಕಾಶದತ್ತ ನೋಡುತ್ತಾ ನಾವು ಮಾತ್ರವೇ ಈ ವಿಶ್ವದಲ್ಲಿ ಇದ್ದೇವಾ ಎಂದು ಯೋಚಿಸುತ್ತಿರಬಹುದು. ಬಹುಶಃ ಅವರಿಗೂ ಇದೇ ಪ್ರಶ್ನೆ ಇರಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ನಿಜವಾಗಿಯೂ ಏಲಿಯನ್ಸ್ ಇದ್ದಾರಾ ಅಥವಾ UFOಗಳ ಹಿಂದೆ ಇನ್ನೂ ನಮಗೆ ಅರ್ಥವಾಗದ ವಿಜ್ಞಾನವಿದೆಯಾ? ಇಂತಹ ರೋಚಕ ಮತ್ತು ನಿಜಾಂಶ ಆಧಾರಿತ ರಹಸ್ಯಗಳನ್ನು ತಿಳಿಯಲು ವಿಶ್ವ ರಹಸ್ಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ರಹಸ್ಯದೊಂದಿಗೆ.